ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಫೈನ್. ಇವತ್ತೇನಪ್ಪ ವಿಶೇಷ ಅಂದರೆ ಮದುವೆ ಇದೆ ಗೈಸ್, ಮದುವೆಗೆ ಹೋಗಬೇಕು, ರೆಡಿ ಆಗಿದ್ದೀವಿ. ಟೈಮ್ ಆಗೋಯ್ತು, ಇಟ್ಸ್ ಆಲ್ಮೋಸ್ಟ್ 8:30 ಆಗೋಗಿದೆ. ಇವಾಗ ಬಿಡಬೇಕು. ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಏನೇನಿಲ್ಲ ಅಂದ್ಬಿಟ್ಟು ತೋರಿಸ್ತೀನಿ ಗೈಸ್. ಓಕೆ, 1 hour later. ಇದೇ ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಲ್ವಾ. ಲೈಫಲ್ಲಿ ಟಫೆಸ್ಟ್ ಮೂಮೆಂಟ್ ಅಂತ ಬಂದಾಗ ಅದು ಮದುವೆನೇ ಗೈಸ್. ಬಿಕಾಸ್ 21 ಇಯರ್ಸ್ ಸಾಕಿರೋ ಅಪ್ಪ ಅಮ್ಮನ ಬಿಟ್ಬಿಟ್ಟು ಯಾರೋ ಮೊನ್ನೆ ಬಂದು ಮದುವೆ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಕಷ್ಟನೇ ಅಲ್ವಾ ಗೈಸ್ ಹುಡುಗಿರ ಜೀವನ. ಆಮೇಲೆ ಮದುವೆ ಮನೆಗೆ ಬಂದ್ವಿ ಗೈಸ್ ಫೈನಲಿ. ಅಷ್ಟರಲ್ಲಿ ಆರ್ಕೆಸ್ಟ್ರಾ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮ್ಮಪ್ಪ ಫ್ರೆಂಡ್ ಅನಿಸುತ್ತೆ ಗೈಸ್, ಫ್ಲವರ್ ಬೊಕ್ಕೆ ಕೊಟ್ಬಿಟ್ಟು ಹೋದರು. ಬೇಡ ಅನ್ನೋಕ್ಕಾಗಲ್ಲ, ಸೊ ಇಟ್ಕೊಂಡು ರಿಸೆಪ್ಷನ್ಗೆ ಹೋದ್ವಿ ಗೈಸ್. ಫೋಟೋ ತೆಗೆಸ್ಕೊಳ್ಳೋಣ ಅಂತ ಒಂದೆರಡು ಪೋಸ್ ಕೊಟ್ಟು ಕೆಳಗಡೆ ಇಳಿದ್ವಿ ಗೈಸ್. ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಟ್ಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ ಗೈಸ್. ಕೆಲವ್ರು ಮದುವೆಗೆ ಹೋದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಗೈಸ್, ಅವರೆಲ್ಲ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತ. ಅವ್ರಿಗೇನು ಗೊತ್ತಿರುತ್ತೆ ನಾವು ಊಟ ಮಾಡೋಕ್ಕೆ ಹೋಗಿರೋದಂತ. ನಮ್ಮ ಮದುವೆಲೆಲ್ಲ, ನಮ್ಮ ಫ್ಯಾಮಿಲಿ ಮದುವೆಲಂತಲ್ಲ, ಬೇರೆಯವ್ರ ಮದುವೆಲಿ ಹೇಳ್ತಾಯಿದ್ದೀನಿ ಗೈಸ್ ಅಲ್ವಾ. ಸಮ್ ಪೀಪಲ್ಸ್ ಇರ್ತಾರೆ ಈ ಥರ, ನಾನು ಅದರಲ್ಲಿ ಗೈಸ್, ನಾನು ಅದರಲ್ಲಿ ಒಬ್ಳು. ನೀವು ಹಿಂಗೇನಾ? ಕಮೆಂಟ್ ಹಾಕಿ ಆಯಿತಾ? ಹಂಗಂತ ಯಾರೂ ತಪ್ಪಾಗಿ ತಿಳ್ಕೊಬಿಡಿ ಆಯಿತಾ. ಮದುವೆಗಂತನೂ ಹೋಗ್ತೀನಿ ಗೈಸ್, ಸಮ್ಟೈಮ್ಸ್ ಊಟಕ್ಕಂತ ಹೋಗ್ತೀನಿ. ಊಟ ಮುಗಿಸ್ಕೊಂಡು ಆಚೆ ಹೋದೆ ಗೈಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ರು. ಅವ್ರು ನನ್ನ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾಯಿದ್ರು ಗೈಸ್, ಖುಷಿ ಆಯಿತು. ಇವರು ನಮ್ಮ ಅತ್ತೆ ಗೈಸ್, ಅಂದರೆ ನಮ್ಮಪ್ಪ ಅವರ ಅಕ್ಕ. ಇವರೇ ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನೋಡ್ಕೊಂಡಿದ್ದು. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ, ಬಟ್ ಈ ವ್ಲಾಗಲ್ಲಿ ಸಾಲಲ್ಲ. ಸ್ವಲ್ಪ ಹೇಳ್ತಾಯಿದ್ದೀನಿ. ನಮ್ಮ ಮಾವನ ತುಂಬ ಮಿಸ್ ಮಾಡ್ಕೋತೀನಿ ಗೈಸ್. ತಿಂದಿದ್ದೇನೋ ಮುಗೀತು, ಇವಾಗ ಮಲ್ಗೋ ಟೈಮ್. ಮಲ್ಗೋಕ್ಕಂತೂ ಆಗಲ್ಲ ಗೈಸ್, ಬಿಕಾಸ್ ಅಷ್ಟು ರಶ್ ಇರುತ್ತೆ, ಸೌಂಡ್ಗೆ ನಿದ್ದೆ ಬರೋಲ್ಲ. ಸ್ವಲ್ಪ ಎಲ್ಲೋ ಟೈಮ್ ಪಾಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಈ ಹುಡುಗಿರು ನಮ್ಮ ಬಾಸ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಾರೆ ಗೈಸ್. ನನಗೆ ಆಡಬೇಕಂತ ಆಸೆ, ಬಟ್ ಒಂಥರ ಶೈ, ಅದಕ್ಕೆ ಸುಮ್ಮನೆ ಇದ್ದೀನಿ ಗೈಸ್. ಇಲ್ಲಿ ಬಂದು ಕುತ್ಕೊಂಡೆ ಗೈಸ್. ಇವ್ರು ಆಡೋಕ್ಕೆ ಕೇಳಿ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಗೈಸ್. ಅಟ್ಲೀಸ್ಟ್ ಈ ಟೈಮಲ್ಲಿ ಅದು ಜೋಶಲ್ಲಿ ಇರೋದಾದರೂ ಆಡಬೇಕಿತ್ತು ಗೈಸ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಆಲ್ಮೋಸ್ಟ್ 1 o'clock ಆಯಿತು, ಆದರೂ ಯಾರು ಇನ್ನೂ ನಿದ್ದೆ ಮಾಡಿಲ್ಲ. ಎಲ್ಲರೂ ಏನೋ ಶಾಸ್ತ್ರ ಮಾಡ್ತಿದ್ದಾರೆ ಗೈಸ್. ನನಗೂ ನಿದ್ದೆ ಬರ್ತಾಯಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಬೆಡ್ ಇದ್ದರೆ ನಿದ್ದೆ ಗೈಸ್, ಇಲ್ಲ ಅಂದರೆ ಯಾವ ನಿದ್ದೆನೂ ಇಲ್ಲ. ಹೋಗೋಣ ಬನ್ನಿ, ಏನು ಮಾಡ್ತಾರೆ ನೋಡೋಣ. ಯಾರ್ಯಾರೆಲ್ಲ ಮದುವೆ ಆಗಿದಾರಲ್ಲ ಅವ್ರಿಗೆಲ್ಲ ನೋಡಿದಾಗ ಪ್ರೌಡ್ ಅನಿಸುತ್ತೆ ಗೈಸ್. ಬಿಕಾಸ್ ಇಷ್ಟು ದಿನ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಆಗ್ತಾರಲ್ಲ, ಅದು ನಿಜ ಗ್ರೇಟ್ ಅಂತಲೇ ಅನ್ಬೋದು. ನನ್ನ ಒಪಿನಿಯನ್ ಗೈಸ್, ನಿಜ ನನಗೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಲೈಫ್ ಲಾಂಗ್ ಹಿಂಗೆ ಬಿಟ್ಬಿಟ್ರು ಹಿಂಗೆ ಇದ್ಬಿಡ್ತೀನಿ. No way. Chance ಇಲ್ಲ. No way. ಇವಾಗ ಇಲ್ಲಿ ಎಲ್ಲರೂ ಗಂಗೆ ಪೂಜೆಗೆ ರೆಡಿ ಮಾಡ್ಕೋತಿದ್ದಾರೆ. ಅದಾದಮೇಲೆ ಹಸೆ ಏನೋ ಬರೀತಾರೆ ಗೈಸ್, ಅದು ಆಮೇಲೆ ತೋರಿಸ್ತೀನಿ ಏನಂತ ಅಂದ್ಬಿಟ್ಟು. ಅದಾದಮೇಲೆ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಗೈಸ್, ನನಗಿಂತ ನಮ್ಮಮ್ಮಗೆ ಜಾಸ್ತಿ ಇಷ್ಟ ಗೈಸ್. ಯೂಟ್ಯೂಬ್ ವಿಡಿಯೋ ಮಾಡಲ್ವಾ ಅಂತ ಕೇಳ್ತಾನೆ ಇರ್ತಾರೆ. ಗಂಗೆ ಪೂಜೆ ಗೈಸ್ ಅಲ್ಲ. ಈ ಕಡೆ ಬರಿಬೇಕಾರೆ
ಅವಾಗೇ ಹೇಳಿದ್ನಲ್ಲ ಹಸೆ ಬರೆಯೋದು ಅಂದ್ಬಿಟ್ಟು ಇದೇ ಗಾಯ್ಸ್. ಅದು ಭತ್ತದಿಂದ ಬರೀತಾರೆ. ಅದು ಏನಕ್ಕೆ ಬರೀತಾರೆ ಅಂತ ನನಗೂ ಗೊತ್ತಿಲ್ಲ ಗಾಯ್ಸ್. ಇಫ್ ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಅಮ್ಮ ಹೇಳ್ತಾರೆ ಅವತ್ತಿಂದ ಸಂಪ್ರದಾಯ ಬಂದಿದೆ, ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಅದ್ರ ಮೇಲೆ ಕುಂಡಿಸ್ಬಿಟ್ಟು ಅರ್ಶಿನ ಇಕ್ತಾರೆ, ಅದೊಂದು ಗೊತ್ತು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೆಂಗಿದ್ದೆ ಹೋಯ್ತವ್ರು ನೋಡಿ, ಎಲ್ಲರೂ ಖಾಲಿ ಖಾಲಿ. ಯಾರು ನಿದ್ದೆ ಮಾಡೋಂಗಿಲ್ಲ ಗೈಸ್, ಎಲ್ಲ ಎಬ್ಬಿಸ್ತಾರೆ. ಅಷ್ಟೇ ಗೈಸ್, ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಟಯರ್ಡ್ ಆಗ್ಬಿಟ್ಟೈತೆ ನನಗೆ. The next day. ಖಾಲಿ ಖಾಲಿ ಇದೆ. ಆಮೇಲೆ ಎಷ್ಟು ಜನ ಬರ್ತಾರೆ ನೋಡ್ಕೊಳ್ಳಿ. ಹುಡುಗಿಗೆ ಅರ್ಶಿನ ಇಕ್ತಾ ಇದ್ದಾರೆ ಗಾಯ್ಸ್ ಅಲ್ಲಿ. ಡ್ರೆಸ್ ಕವರ್ ಮನೆಯಲ್ಲೇ ಬಿಟ್ಟು ಬಂದಿದೆ ಗಾಯ್ಸ್. ಇವಾಗ ತಗೊಂಡು ಬಂದರು. ಇವತ್ತು ಹಿಂಗೆ ಇರಬೇಕಿತ್ತಿಲ್ಲ ಅಂದಿದ್ರೆ. ಸಿಂಪಲಾಗಿ ಮಾಡೋರೆ ಗಾಯ್ಸ್ ಮಂಟಪ. ರೆಡಿ ಏನೋ ಆದೆ ಗಾಯ್ಸ್, ಬಟ್ ಹೇರ್ ಸ್ಟೈಲ್ದೇ ಕನ್ಫ್ಯೂಷನ್ ನಂದು. ಇಲ್ಲಿ ಕಾಲು ತೊಳೆಯೋ ಶಾಸ್ತ್ರ ಮಾಡ್ತಿದ್ದಾರೆ ಗಾಯ್ಸ್. ಹುಡುಗಿ ಮನೆಯವರು ಹುಡುಗನಿಗೆ. ಇದೆಲ್ಲ ಮುಗಿದ್ಮೇಲೆ ಕೊಟ್ಟರು ಗಾಯ್ಸ್ ಭತ್ತ. ಇಟ್ಕೊಂಡು ಏನು ಮಾಡೋದು ಅಂತ ನಮ್ಮಮ್ಮ ನೋಡಿ ಏನು ಕಿತಾಪತಿ ಮಾಡ್ತಾರೆ. ಅಂಕಲ್ ಗುರಾಯಿಸ್ತಿದ್ದಾರೆ ಗೈಸ್ ಪಾಪ. ಜನ್ಮಕ್ಕೆ ಹೋಗೋ. 1 hour later. ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಟಯರ್ಡ್ ಗಾಯ್ಸ್ ಇವತ್ತು. ಗಾಯ್ಸ್ ಸೆಕೆಂಡ್ ರೌಂಡ್, ಎರಡನೇ ರೌಂಡ್ ಅಂದರೆ ಫಸ್ಟ್ ಟಿಫನ್ ಆಗಿ ಊಟ ಮಾಡ್ತಾರೆ. ಗಾಯ್ಸ್ ವಿಡಿಯೋ ಎಲ್ಲರೂ ನೋಡಿದ್ರಾ? ಚೆನ್ನಾಗಿತ್ತಾ?
ಇಫ್ ಇನ್ ಕೇಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅಷ್ಟೇ.